ಎಲ್ಲ ಸಂಘಟನೆಗಳಿಂದ ಪರಿಸರ ಪ್ರೇಮಿಗಳು ಪರಿಸರ ಇಲ್ಲದೆ ಹೋದರೆ ನಮಗೆ ಎಲ್ಲ ಥರ ತೊಂದರೆ ಆಗುತ್ತೆ. ಈಗ ಕಾಡನ್ನು ಉಳಿಸಿ ಅಂತ ಕೇಳಿಕೊಂಡ್ರು ಎಲ್ಲರೂ. ಕಾಡು ಸ್ವಲ್ಪ ಚಿಕ್ಕದಾಗ್ತಾ ಇದೆ, ಶ್ರಿಂಕ್ ಆಗ್ತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಾ, ಕಾಡು ಚಿಕ್ಕದಾದ್ದರಿಂದ ಪ್ರಾಣಿಗಳು ಸಿಟಿಗೆ ಬರೋಕ್ಕೆ ಆಗ್ತಾ ಇದೆ. ನಾವು ಸಿಟಿ ಜನ ಕಾಡು ಒಳಗೆ ಹೋಗ್ತಾ ಇದ್ವಿ, ಪಾಪ ಕಾಡು ಪ್ರಾಣಿಗಳು ಹೊರಗಡೆ ಬರೋ ಥರ ಆಗ್ತಾ ಇದೆ. ಆ ಥರ ಪರಿಸ್ಥಿತಿ ಬರೋದು ಬೇಡ. ನಮ್ಮ ಟೆರಿಟರಿ ನಾವು ಇಟ್ಕೊಳ್ಳೋಣ. ಪರಿಸರದ್ದು ಇದು ನಾವು ಪರಿಸರದ ಇದಕ್ಕೆ ಬಿಡೋಣ. ಪರಿಸರ ಇಲ್ಲದೆ ಇದ್ದರೆ ನಾವು ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ. ಇವತ್ತಿನ ದಿನ ನಮ್ಮ ಮೈಸೂರು ಯಾಕೆ ಚೆನ್ನಾಗಿದೆ ಅಂದರೆ ವಿಶಾಲವಾಗಿ ಜಾಗ ಇದೆ, ಯಾರಿಗೂ ಆಸ್ತಮಾ ಬರೋಲ್ಲ, ಆ ಥರ ತೊಂದರೆ ಏನಿಲ್ಲ. ಬೆಂಗಳೂರಲ್ಲಿ ನನಗೆ ಗೊತ್ತಿರೋರಿಗೆ ಒಂದು 5-6 ಜನಕ್ಕೆ ಬೆಂಗಳೂರಿಗೆ ಹೋಗ್ತಿದ್ದಂಗೆ ಆಸ್ತಮಾ ಅದು ಎಲ್ಲ ಶುರು ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಆ ಥರ ತೊಂದರೆಗಳು ಏನಿಲ್ಲ. ನಮ್ಮ ಮೈಸೂರಿನ ಜನ ಎಲ್ಲ ಸದಾಕಾಲ ಆರೋಗ್ಯವಾಗಿದ್ದಾರೆ, ಮುಂದಕ್ಕೂ ಇರ್ತಾರೆ, ಬೆಟ್ಟನ ಉಳಿಸ್ಕೊತಾರೆ ಅನ್ನೋದು ನಮ್ಮ ಉಳಿಸ್ಕೋಬೇಕು ಅನ್ನೋದು ಗುರಿ, ಉಳಿಸ್ಕೊತಾರೆ ಅನ್ನೋದು ಭರವಸೆ ನನಗಿದೆ. ಬೇರೆಯವರು ಕೇಳ್ತಾರೆ, ಸರ್ಕಾರ ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೋಬೇಕಿದ್ರಲ್ಲಿ. ಈಗ ಕಾಮಗಾರಿ ವಿಚಾರದಲ್ಲಿ ನಿಮ್ಮ ಉದ್ದೇಶ ಏನು ಅಂತ? ಇಲ್ಲ, ನಮ್ಮ ಉದ್ದೇಶ ಏನಂದರೆ ಇದು ಸಬ್ಜುಡಿಸ್ ಆಗಿರೋದ್ರಿಂದ ಜಾಸ್ತಿ ನಂಗೆ ಮಾತಾಡೋಕ್ಕಾಗಲ್ಲ. ನಾವು ಕೋರ್ಟಲ್ಲಿ ಅಬ್ಜೆಕ್ಷನ್ ಹಾಕಿದ್ದೀವಿ. ಅವರು ಫೆಬ್ರವರಿ 13ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿ ಅವ್ರು ಹೇಳಿರೋದು ಅದು ಬರೀ ಭಕ್ತಾದಿಗಳಿಗೆ ಒಂದು ಟೆಂಪ್ರರಿ ಶೆಲ್ಟರ್ ಹಾಕ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿರೋದು. ಜಜ್ಮೆಂಟ್ ಬಂದಿದೆ, ಆರ್ಡರ್ ಇದೆ ಕೊಟ್ಟು ನೋಡಿರ್ಬೋದು ನೀವುಗಳು. ಅದ್ರಲ್ಲಿ ಅಷ್ಟೇ ಹೇಳಿರೋದು. ಅದು ಟೆಂಪ್ರರಿ ಭಕ್ತಾದಿಗಳಿಗೆ ಟೆಂಪ್ರರಿ ಶೆಲ್ಟರ್ ಆದರೆ ಜನ ಜಾಸ್ತಿ ಸೇರಿದಾಗ ಟೆಂಪ್ರರಿ ಶೆಲ್ಟರ್ ಆದರೆ ತೊಂದರೆ ಇಲ್ಲ, ಪರ್ಮನೆಂಟ್ ಆದರೆ ತೊಂದರೆ ಆಗ್ಬೋದು. ಪ್ರತಿಭಟನೆ ಮಾಡೋ ಅವಶ್ಯಕತೆ ಇದೆಯಾ? ಸರ್ಕಾರ ಬರೋದು ಹೇಗೆ? ನಮ್ಮ ಜನಪ್ರತಿನಿಧಿಗಳಾಗಿ ಬರೋದು, ಜನನೇ ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸೋದು. ಆ ಜನದ ಇದನ್ನು ಅವರು ಸ್ಪಂದಿಸಬೇಕು. ಪ್ರತಿನಿಧಿಗಳಾದ ಮೇಲೆ ನಾವೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ಧೋರಣೆನ ಸ್ವಲ್ಪ ಪಕ್ಕಕ್ಕಿಟ್ಟು ಎಲ್ಲದಕ್ಕೂ ಅಂತ ಹೇಳಲ್ಲ, ಯಾವ್ಯಾವುದಕ್ಕೆ ಸ್ಪಂದಿಸಬೇಕೋ ಅದಕ್ಕೆ ಸ್ಪಂದಿಸಬೇಕು ಅಂತ ನಮ್ಮ ಭಾವನೆ. ಇದು ಪ್ರಾಜೆಕ್ಟ್ ಪ್ಲಾನಿಂಗ್ 2021ಇಂದನೇ ನಡೀತಾ ಇದೆ. ಯಾವ ಹಂತದಲ್ಲೂ ತಮ್ಮನ್ನ ಕನ್ಸಲ್ಟ್ ಮಾಡಿಲ್ವಾ ಮ್ಯಾಮ್? ಇಲ್ಲ, ನಮ್ಮ ಸರ್ಕಾರ ಒಂದು ಸತಿ ಅಧಿಕಾರದಲ್ಲಿದ್ದಾಗ ನಾವು ಯಾರನ್ನೂ ಕನ್ಸಲ್ಟ್ ಮಾಡಬೇಕು ಅನ್ನೋ ಇದು ಅದು ಸರ್ಕಾರ ಅಂದರೆ ಅದರದ್ದು ಇದೇ ಬೇರೆ ಆಗುತ್ತಲ್ಲ, ಅದರಿಂದ ಕನ್ಸಲ್ಟ್ ಮಾಡೋದು ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಅವರು. ಬಿಕಾಸ್ ಕೋರ್ಟ್ ಆರ್ಡ್ರ್ ಕೂಡ ಇದೆ, ಪ್ರಾಧಿಕಾರದಲ್ಲಿ ಯಾವುದೇ ಒಂದು ನಿರ್ಧಾರ ಆದರೂ ತಮ್ಮನ್ನು ಕನ್ಸಲ್ಟ್ ಮಾಡಬೇಕು ಆಗಿದೆ. ಇಲ್ಲ, ನಾನು ಮೀಟಿಂಗಿಗೆ ನಮ್ಗೆ ಕರಿಬೇಕು ಅಂತ ಅವ್ರು ಮೀಟಿಂಗೇ ಮಾಡಿಲ್ಲ. ಸರ್, ಬೆಟ್ಟವಾಗಿ ಉಳಿದರೆ ಮಾತ್ರ ಬೆಟ್ಟ ಉಳಿದೀತು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿದ್ದಾರೆ. ಏನು ಹೇಳ್ತೀರಾ ಅಂತ ಸರ್? ಬೆಟ್ಟ ಒಂದು ರೂಪಕ, ನಾನು ಆಗಲೇ ಹೇಳಿದಾಗೆ ಇಡೀ ಮೈಸೂರು ಇದೇ ಥರ ಉಳಿಬೇಕು. ಪ್ರತಿ ಆಸ್ಪತ್ರೆ, ಪ್ರತಿ ಕಟ್ಟಡ, ಪ್ರತಿ ರಸ್ತೆ, ಇಡೀ ಮೈಸೂರು ಪಾರಂಪರಿಕ ನಗರ. ಮಹಾರಾಜರು ಮೈಸೂರನ್ನು ಸಾಂಸ್ಕೃತಿಕ ನಗರವನ್ನಾಗೆ ಬಿಟ್ಟು ಬೆಂಗಳೂರನ್ನ ರಾಜಧಾನಿಯನ್ನಾಗಿ ಮಾಡಿದ್ದೇ ಮೈಸೂರು ಚಂದವಾಗಿ ಉಳ್ಕೊಳ್ಳಿ ಅಂತ. ಮೈಸೂರಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂದರೆ ಮಹಾರಾಜರಿಗೆ ಮೈಸೂರು ಇಂಪ್ರೂವ್ ಮಾಡೋಕ್ಕೆ ಗೊತ್ತಿರಲಿಲ್ವೇ? ಇವರೇ ಆಗಬೇಕಿತ್ತೆ, ಇಲ್ಲ ತಾನೆ? ಸೊ ಮಹಾರಾಜರು ಏನು ಮಾಡಿದ್ದಾರೆ ಅದು ಉಳಿಸ್ಕೊಂಡು ಹೋದ್ರೆ ಸಾಕಾಗಿದೆ ನಮಗೆ. ಇವರೇನು ಬೇರೆ ಎಕ್ಸ್ಟ್ರಾ ಇವ್ರ ತಲೆ ಉಪಯೋಗಿಸಿ ಮಾಡೋದೇನಿದ್ರು ಬೆಂಗಳೂರಿಂದ ಆಚೆ ಆ ಕಡೆ ಎಲ್ಲಾದರೂ ಮಾಡ್ಕೊಳ್ಳಿ, ಮೈಸೂರು ಪಾರಂಪರಿಕ ನಗರವಾಗಿ ಉಳ್ಕೊಳ್ಳಿ. ಅರ್ಥ ಆಯ್ತಾ? ಮೈಸೂರು ಪಾರಂಪರಿಕ ಬೇರೆ ಎಲ್ಲ ಯುರೋಪು, ಎಲ್ಲ ಅಮೇರಿಕ ಎಲ್ಲ ಟೂರ್ ಮಾಡ್ಕೊಂಡು ಬಂದಿದ್ದಾರೆ ಇವರೆಲ್ಲ, ಎಲ್ಲ ವಿದ್ವಾನ್ ಮಣಿಗಳೆಲ್ಲ ಟೂರ್ ಮಾಡ್ಕೊಂಡು ಬಂದಿದ್ದಾರೆ. ಹೆಂಗೆ ಉಳಿಸ್ಕೋಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಸೊ ಬಿಡಿಸೋದ್ರಲ್ಲೇ ಆಸಕ್ತಿ ಬೇಡಿ. ಲ್ಯಾನ್ಸ್ಡೌನ್ ಬಿಲ್ಡಿಂಗ್, ದೇವರಾಜ ಮಾರ್ಕೆಟು ಹೇಳ್ತಾ ಹೋದರೆ ರಾತ್ರಿ ತನಕ ಹೇಳ್ಬೋದು. ಅಷ್ಟೆಲ್ಲ ಅಪಾಯದ ಅಂಚಿನಲ್ಲಿವೆ. ಎಲ್ಲನೂ ಉಳಿಸ್ಕೋಬೇಕು. ಅದೇ ಥರ ಬೆಟ್ಟನ ಉಳಿಸ್ಕೋಬೇಕು. ಲ್ಯಾನ್ಸ್ಡೌನ್ ಬಿಲ್ಡಿಂಗ್ ಬಿದ್ದೋಯ್ತು ಅಂದ್ಬಿಟ್ರೆ ಏನು ಅರ್ಥ? ಅದನ್ನ ಉಳಿಸ್ಕೋಬೇಕು, ಅದಕ್ಕೆ ಇರೋದು. ಅರ್ಥ ಆಯ್ತಾ? ಸೊ ಎಲ್ಲರೂ ಉಳಿಸ್ಕೋಬೇಕು. ಇದನ್ನು ನಾವು ಹೇಳೋದೇ ಒಂದು ಅವಮಾನಕರ ವಿಚಾರ. ಇದು ಅವ್ರ ಕರ್ತವ್ಯ ನಾವು ಜ್ಞಾಪಿಸ್ತಾ ಇದ್ದೀವಿ ಅಷ್ಟೇ. ಸೊ ನಾವು ಉಳಿಸ್ಕೊಳ್ಳಿ ಅಂತ ಹೇಳಕ್ಕೆ ಅವ್ರ ಕರ್ತವ್ಯ, ಅದಕ್ಕೋಸ್ಕರ ಅವ್ರು ಸಂಬಳ ತಗೋತಾರೆ ಅಲ್ವಾ? ಉಳಿಸ್ಕೋಬೇಕಾಗಿದೆ ಅವ್ರ ಕರ್ತವ್ಯ. ಉಳಿಸ್ಕೋಬೇಕು, ಇದನ್ನೆಲ್ಲ ದಯಮಾಡಿ ಉಳಿಸ್ಕೋಬೇಕು. ಚಾಮುಂಡಿ ಬೆಟ್ಟನ ಉಳಿಸ್ಕೋಬೇಕು. ಕುಸ್ತೋದ್ಮೇಲೆ ಕುಸ್ತೋಯ್ತು ಅಂತ ಹೇಳಕ್ಕೆ ಇವರೇ ಅದಕ್ಕೆ ಅಲ್ವಾ? ದಯಮಾಡಿ ಮುಂಚೆ ನಮಸ್ಕಾರ. ಸಾರ್ವಜನಿಕರಿಗೆ ಕೊಟ್ಟಂಥ ರಾಜಮನೆತನದವರು ಇವತ್ತು ಬೀದಿಗಿಳಿಬೇಕಾಗಿದೆ. ಈ ನಾವು ಹೋಗ್ತಾ ಇರೋ ಹಂತ ಇರ್ಬೋದು, ನಂದಿ ಇರ್ಬೋದು, ಅಥವಾ ದೇವಸ್ಥಾನದ ಮುಂಭಾಗದ ಗೋಪುರ, ಇಲ್ಲಿ ಹತ್ತಬೇಕಾಗಿ ಸಿಗ್ತಕ್ಕಂಥ ಗೋಪುರಗಳು, ಈ ಹಂತಗಳು ಎಲ್ಲವನ್ನೂ ಮಾಡಿದವರು ರಾಜಮನೆತನದವರು. ಈ ರಾಜಮನೆತನದವರು ಮೈಸೂರಲ್ಲಿ ಇರುವಾಗ ಅವ್ರಿಗೆ ಕೊಡಬೇಕಾಗಿರೋ ಗೌರವ ಕೊಟ್ಟು ಅದನ್ನು ಕಾಪಾಡದೆ ತಮಗೆ ಹೆಂಗೆ ಬೇಕೆ ಅದಕ್ಕೆ ಬದಲಾವಣೆ ಮಾಡೋದಿದೆಯಲ್ಲ, ಅದು ಭಾಳ ತದ್ವಿರುದ್ಧವಾದ ಕೆಲಸಗಳು. ಅವಾಗಬಾರ್ದು. ನಾವು ಆಗ್ಲಿಂದ ಇದೇ ಹೋರಾಟ ಮಾಡ್ತಿದ್ದೀವಿ. ಇವತ್ತು ಬೆಟ್ಟದ ಮೇಲೆ 3 ಪಾರಂಪರಿಕ ಪ್ರದೇಶಗಳನ್ನು ಸರ್ಕಾರ ಗುರುತಿಸಿದೆ. ಅದರಲ್ಲಿ ಅರಮನೆ, ರಾಜೇಂದ್ರ ವಿಲಾಸ್ ಅರಮನೆ, ನಂದಿ, ಆಮೇಲೆ 2 ದೇವಸ್ಥಾನಗಳು, ಅಲ್ಲಿರ್ತಕ್ಕಂಥದ್ದು ಪ್ರಮುಖವಾದ 2 ದೇವಸ್ಥಾನಗಳನ್ನು ಪಾರಂಪರಿಕ ಕಟ್ಟಡಗಳು ಅಂತ ಘೋಷಣೆ ಮಾಡಿ 2031 ಏನಿದೆ ಪ್ಲ್ಯಾನಿಂಗ್ ಇದೆ
ಅದರಲ್ಲಿ ಅದನ್ನು ರೆಕಾರ್ಡ್ ಮಾಡಿದ್ದೆ ಸರ್ಕಾರನೇ. ಆಮೇಲೆ ಅದಕ್ಕೆ ನಿಯಮಗಳನ್ನು ರಚಿಸಿದ್ದಾರೆ. ಆ ನಿಯಮಗಳಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ 100 ಮೀಟ್ರು, 200 ಮೀಟ್ರು, 300 ಮೀಟ್ರು ಸುತ್ತಳತೆಯಲ್ಲಿ ಏನಿರಬೇಕು, ಏನು ಬರಬಾರ್ದು ಅಂತ. ಕಟ್ಟಡದ ಒಂದು ಮೂಲೆಯಿಂದ, ಅರಮನೆ ಅಥವಾ ದೇವಸ್ಥಾನದ ಒಂದು ಮೂಲೆಯಿಂದ 100 ಮೀಟರ್ ಏನು ಮಾಡಬಾರ್ದು ಅಂತ ಅವರೇ ರಚನೆ ಮಾಡಿರ್ತಕ್ಕಂಥದ್ದನ್ನ ಅವರೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಎಷ್ಟು ಸರಿ ಇದು? ನಮಗೆ ಬೇಕಿರೋದು ಪರಿಸರ. ಇದು ಒಂದು ಪ್ರಾದೇಶಿಕ ಇದಾದರೂ ಸಹ ನಮಗೆ ಸ್ವಾಭಾವಿಕವಾಗಿ ಬಂದಿರತಕ್ಕಂಥದ್ದು. ನಾವೇನಂತೀವಿ ಅಂದರೆ ನ್ಯಾಚುರಲ್ ಇರ್ತಕ್ಕಂಥ ಒಂದು ರಿಸೋರ್ಸು, ನ್ಯಾಚುರಲ್, ಕಲ್ಚರಲ್ ಆ್ಯಂಡ್ ಹೆರಿಟೇಜ್ ಇರ್ತಕ್ಕಂಥ ಈ ಜಾಗವನ್ನು ಹಾಗೆ ಉಳಿಸಿ ಅಂತ ನಾವು ಕೇಳ್ಕೋಬೇಕಾದ ಸ್ಥಿತಿ ಬಂದುಬಿಟ್ಟಿದೆ. ಇದು ಸರ್ಕಾರಕ್ಕೆ ತಲುಪತ್ತೆ ಅಂದ್ಕೊಂಡಿದ್ದೀನಿ. ನಿರಂತರವಾಗಿ ಈ ಕೆಲಸ ಮಾಡ್ತಾನೆ ಇದ್ದೀನಿ. ಸರ್, ಬೋಲ್ಡರ್ಸ್ ಮಧ್ಯೆ ಮಣ್ಣು ಹಾಕಿ ಇದನ್ನ ಕಟ್ಟಿದ್ದಾರೆ, ಹಾಗಾಗಿ ಟೋಪೋಗ್ರಫಿ ಇದನ್ನ ತಡ್ಕೊಳ್ಳಲ್ಲ ಈ ಪ್ರೆಷರ್ನ. ಹೌದೌದು, ನಿಜ. ಈ ಬೆಟ್ಟನೇ ಒಂದು ದೊಡ್ಡ ಸಿಂಗಲ್ ಸ್ಟೋನ್ ಅಲ್ಲ ಇದು. ಮಧುಗಿರಿ ಬೆಟ್ಟ ಆದರೆ ಒಂದೇ ಒಂದು ಮಾನೋಲಿಥಿಕ್. ಇಲ್ಲಿ 100 ಕಲ್ಲು ಗುಡ್ಡೆಗಳು, ಅದರ ಸುತ್ತ ಮಣ್ಣು, ಸ್ವಾಭಾವಿಕವಾಗಿ ಬಂದಿರೋ ಮಣ್ಣು, ಅದರ ಮೇಲೆ ತುಂಬಿರ್ತಕ್ಕಂಥ ಮಣ್ಣು. ಅಲ್ಲಿ ಜಾಗದಲ್ಲಿ ಈಗಾಗಲೇ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಈಗಾಗಲೇ ನಂದಿ ಹತ್ರ ಹೆಂಗೆ ಕುಸಿತು, ಆ ಕುಸಿತ ಅವೆಲ್ಲ ಕಡೆನೂ ಆಗಕ್ಕೆ ಮೊದಲೇ ಎಚ್ಚೆತ್ಕೊಂಡ್ರೆ ನಮ್ಮ ಪರಿಸರ ಉಳಿಯುತ್ತೆ.